ಆತ್ಮೀಯ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿನ ಈ ಸೈನಿಕ ಮತ್ತು ನವೋದಯ RMS ಕಿತ್ತೂರು ಇನ್ನೂ ವಿವಿಧ ವಸತಿ ಶಾಲೆಗಳ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾರ್ಯಾರು ಇವತ್ತು ಈ ಒಂದು ವಿವಿಧ ವಸತಿ ಶಾಲೆಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಿಕ್ಕೆ ಬಯಸ್ತಾ ಇದ್ದೀರೋ, ಇಲ್ಲಿ ಅದು ನವೋದಯ ಇರ್ಬೋದು, ಸೈನಿಕ್ ಇರ್ಬೋದು, ಕಿತ್ತೂರು ಇರ್ಬೋದು, RMS ಮುರಾರ್ಜಿ, ಆದರ್ಶ, ಹಿಂಗೆ ಈ ಒಂದು ಅನೇಕ ವಿವಿಧ ವಸತಿ ಶಾಲೆಗಳ ಕುರಿತು ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ವಿದ್ಯಾಸಂಸ್ಥೆ ಏನ್ ಮಾಡ್ತಾ ಇದೆ, ಸೈನಿಕ, ನವೋದಯ, ಕಿತ್ತೂರು, RMS ಮತ್ತು ಮುರಾರ್ಜಿ ಅಳಿಕೆ ಇನ್ನೂ ವಿವಿಧ ವಸತಿ ಶಾಲೆಗಳ ಒಂದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವಾಗಿದ್ದು, ಈ ತರಬೇತಿ ಕೇಂದ್ರ ಯಾರ್ಯಾರಿಗೆ ಒಂದು ಟೀಚ್ ಮಾಡುತ್ತೆ, ಯಾರ್ಯಾರಿಗೆ ತರಬೇತಿಯನ್ನು ಕೊಡುತ್ತಪ್ಪ ಅಂತಂದ್ರೆ, ಇಲ್ಲಿ ಮೂರನೇ ತರಗತಿ ಇರ್ಬೋದು, 4, 5 ಮತ್ತು 6ನೇ ತರಗತಿ ಮಕ್ಕಳಿಗೆ ಅದು CBSE ಅಥವಾ ICSE ಸ್ಟೇಟ್, ಯಾವುದೇ ಒಂದು ಅಲ್ಲಿ ಸಿಲೆಬಸ್ ಇರ್ಬೋದು, ಅದು ಇಂಗ್ಲಿಷ್ ಮೀಡಿಯಂ ಇಂದ ಇರ್ಬೋದು ಮತ್ತು ಕನ್ನಡ ಮಾಧ್ಯಮದ ಮಕ್ಕಳಾಗಿರ್ಬೋದು. ಇದರಲ್ಲಿ ವಸತಿ ಮತ್ತು ವಸತಿ ಸಹಿತ ಈ ಒಂದು ಫೆಸಿಲಿಟಿಯನ್ನ ನಮ್ಮ ವಿದ್ಯಾಸಂಸ್ಥೆ ಕೊಡಮಾಡ್ತಾ ಇದ್ದು. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್, ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ದಿನ ಈ JNV ಜವಾಹರ್ಲಾಲ್ ನವೋದಯ ವಿದ್ಯಾಲಯದ ಬಗ್ಗೆ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಕೆಲವು ಪೋಷಕರಿಗೆ ತಮ್ಮ ಮಕ್ಕಳನ್ನ ಕೋಚಿಂಗ್ ಕ್ಲಾಸ್ಗೆ ಹಾಕ್ಬೇಕಂತ ಬಯಸ್ತಾ ಇರ್ತಾರ, ಬಟ್ ಇದ್ರ ಬಗ್ಗೆ ಕೆಲವು ರೂಲ್ಸ್ ಗಳೇ ನಿಮ್ಗೆ ಗೊತ್ತಿರೋದಿಲ್ಲ. ಆ ಒಂದು ಕೆಲವೊಂದಿಷ್ಟು ನಿಯಮಗಳನ್ನ ಕುರಿತು ಏನು ರೂಲ್ಸ್ ಗಳಿದೆ ಈ ಒಂದು JNV ಇದು, ಯಾವ ರೀತಿ ಮಗು ಎಲ್ಲಿ ಕಲಿಬೇಕು, ನಿಮ್ಗೆ ಈ ಒಂದು ರೂರಲ್ ಅಂದ್ರೆ ಗ್ರಾಮೀಣದ ಒಂದು ಸೀಟ್ಗಳು ಸಿಗ್ಬೇಕಾದ್ರೆ ಆ ಮಗು ಯಾವ ತರಗತಿಯಲ್ಲಿ ಎಷ್ಟು ವರ್ಷ ರೂರಲ್ ಭಾಗದಿಂದ ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಈ ನವೋದಯ ಶಾಲೆಗಳು, ಈ ಶಾಲೆಗಳು ಈ ಒಂದು ಶಾಲೆಗಳು ಪ್ರತಿಭಾವಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಸ್ಥಾಪಿಸಲ್ಪಟ್ಟ CBSE ಶಾಲೆಗಳು ಅಂತ ಹೇಳ್ಬೋದು. ನೋಡ್ರಿ, ಈ ಶಾಲೆಗಳು ಸ್ಟೇಟ್ ಸಿಲೆಬಸ್ಗೆ ಸಂಬಂಧಪಟ್ಟಂತ ಒಂದು ಶಾಲೆಗಳಲ್ಲ, ಇದು CBSEಗೆ ಸಂಬಂಧಪಟ್ಟಂತ ಶಾಲೆಗಳಾಗಿದ್ದು, ಇದು ಯಾವ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ಇದು ಬೆನಿಫಿಟ್ ಇದೆಯಪ್ಪ ಅಂತಂದ್ರ, ಗ್ರಾಮೀಣ ಭಾಗದ ಈ ವಿಶೇಷವಾಗಿ ಹಳ್ಳಿಗಳಲ್ಲಿ ಕಲಿತಿರ್ತಕ್ಕಂತ ಒಂದು ವಿದ್ಯಾರ್ಥಿಗಳಿಗೆ ಇದು ವಿಶೇಷವಾಗಿ ಸ್ಥಾಪಿಸಲ್ಪಟ್ಟ ಒಂದು ಶಾಲೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಜಿಲ್ಲೆಗೆ ಒಂದಂತೆ ಪ್ರತಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಏನ್ ಮಾಡಿದೆ ಇವತ್ತು ಈ ಒಂದು ನವೋದಯ ವಿದ್ಯಾಲಯ ಶಾಲೆಗಳನ್ನ ಇವತ್ತು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸ್ಥಾಪಿಸಲ್ಪಟ್ಟಿದ್ದಾರೆ. ಅಲ್ಲಿ ಪಠ್ಯಕ್ರಮ ಯಾವ್ದಿರುತ್ತಪ್ಪ ಅಂತಂದ್ರೆ CBSE ಪಠ್ಯಕ್ರಮ ಇರುತ್ತೆ. ಇಲ್ಲಿ ಯಾವ ಪಠ್ಯಕ್ರಮ ಇರುತ್ತಪ್ಪ ಅಂದ್ರೆ CBSE ಇರುತ್ತೆ, ICSE ಅಲ್ಲ, ಸ್ಟೇಟ್ ಸಿಲೆಬಸ್ ಅಲ್ಲ. ಇಲ್ಲಿ CBSE ಒಂದು ಪಠ್ಯಕ್ರಮದ್ದಾಗಿದ್ದು ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪರೀಕ್ಷಾ ಭಾಷೆ. ಇಲ್ಲಿ ಪರೀಕ್ಷಾ ಭಾಷೆ ನೋಡಿ, ನಾವು ಕರ್ನಾಟಕದಿಂದ ಕನ್ನಡ ಮಾಧ್ಯಮದಲ್ಲಿ ಬರೀಬಹುದು, ಇನ್ನು ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಇಂಗ್ಲಿಷ್ ನಲ್ಲಿ ಬರೀಬಹುದು. ಇದು ಬೈಲಿಂಗ್ವಲ್ ಮೆಥಡ್ ಇರುತ್ತಮ್ಮ. ಇಲ್ಲಿ ಕನ್ನಡ ಮಾಧ್ಯಮದಿಂದ ಹಾಕಿರ್ತಕ್ಕಂಥ ಅರ್ಜಿಯನ್ನ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಂಗ್ಲಿಷ್ ಮಾಧ್ಯಮದಿಂದ ಹಾಕಿರ್ತಕ್ಕಂಥ ಮಕ್ಕಳಿಗೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ದೊರೆಯುತ್ತೆ.
ಸೊ ಬಟ್ ಇಲ್ಲಿ ಮೊರಾರ್ಜಿ ಆದರ್ಶದಲ್ಲಿ ಏನ್ ಮಾಡಿರ್ತಾರೆ, ಸೊ ಎರಡು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನು ಕೊಡಲ್ಪಟ್ಟಿರುತ್ತೆ. ಬಟ್ ಇಲ್ಲಿ ಕನ್ನಡ ಮಾಧ್ಯಮದಿಂದ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಕನ್ನಡ ಮಾಧ್ಯಮದಲ್ಲಿ ಬರುತ್ತೆ. ಸೊ ಇಂಗ್ಲಿಷ್ ಮಾಧ್ಯಮದಿಂದ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ನಲ್ಲೇ ಬರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ದೇಶದಾದ್ಯಂತ ಎಷ್ಟು ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತಪ್ಪ ಅಂತಂದ್ರೆ 21 ಭಾಷೆಗಳಲ್ಲಿ ಈ ಒಂದು ನವೋದಯ ವಿದ್ಯಾಲಯ ಪರೀಕ್ಷೆ ನಡೆಯುತ್ತೆ. ಸೊ ಹಾಗಾದ್ರೆ ಇಲ್ಲಿ ಗ್ರಾಮೀಣ ಮೀಸಲಾತಿ ಅಂತ ಇದೆ ನೋಡಿ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಕಲಿತಕ್ಕಂತ ಮಕ್ಕಳಿಗೆ, ವಿಶೇಷವಾಗಿ ಅದು ಹಳ್ಳಿಗಳಲ್ಲಿ, ನಾಟ್ ಟೌನ್ ಪಟ್ಟಣಗಳಲ್ಲ, ಅದು ವಿಶೇಷವಾಗಿ ಗ್ರಾಮೀಣ ಮೀಸಲಾತಿ ಅಂದ್ರೆ 75%, 100ಕ್ಕೆ 75% ಅದು 3ರಿಂದ 5ನೇ ತರಗತಿ ಗ್ರಾಮೀಣ ಭಾಗದಲ್ಲಿ ಓದಿರಬೇಕು. ನೋಡ್ರಿ, 3 ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿ ಕಡ್ಡಾಯವಾಗಿ ಅವರು ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂತ ಶಾಲೆಗಳಲ್ಲೇ ಓದಿರ್ಬೇಕು ಅನ್ನೋದನ್ನ ರೂಲ್ಸ್ ಅನ್ನ ಹೇಳುತ್ತೆ. ಒಂದ್ ವೇಳೆ ಸರ್ 3ನೇ ಕ್ಲಾಸ್ ಗ್ರಾಮೀಣದಾಗ ಓದಿಸಿದೀವ, 4ನೇ ಕ್ಲಾಸ್ ಓದಿಸಿದೀವ, 5ನೇ ಕ್ಲಾಸ್ ಪಟ್ಟಣದಲ್ಲಿ ಹಾಕಿದ್ರೆ ನಿಮ್ಗೆ ಇಲ್ಲಿ ಗ್ರಾಮೀಣ ಮೀಸಲಾತಿ ದೊರೆಯುವುದಿಲ್ಲ. ಇಲ್ಲ, ಆಲ್ರೆಡಿ 3ನೇ ಕ್ಲಾಸ್ ಪಟ್ಟಣದಲ್ಲಿ ಮಗು ಓದಿದೆ, 4ನೇ ಮತ್ತು 5ನೇ ತರಗತಿ ನಾವು ಗ್ರಾಮೀಣ ಭಾಗದಲ್ಲಿ ಹಾಕ್ಬಹುದಾ ಸರ್ ಅಂತಂದ್ರೆ ಅಲ್ಲಿ ಕೂಡ ನಿಮಗೆ ಮೀಸಲಾತಿ ಸಿಗೋದಿಲ್ಲ. ಕಡ್ಡಾಯವಾಗಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಅವರು 3 ಮತ್ತು 4, 5ನೇ ತರಗತಿ. ಸೊ ನೋಡಿ, ನೀವು 1ನೇ ಕ್ಲಾಸು 2ನೇ ಕ್ಲಾಸ್ ನೀವು ಎಲ್ಲಾರೋ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಬಟ್ 3 ಮತ್ತು 4, 5ನೇ ತರಗತಿ ಕಡ್ಡಾಯವಾಗಿ ಆ ಮಗು ಏನು ಮಾಡಿರ್ಬೇಕು, ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂತ ಶಾಲೆಗಳಲ್ಲೇ ಓದಿರ್ಬೇಕು. ಅಥವಾ ಅಂದ್ರೆ ಮಾತ್ರ ಆ ಮಗುವಿಗೆ 75% ರಿಸರ್ವೇಶನ್ ಸಿಗುತ್ತೆ. ಸೊ ಇನ್ 25% ಏನಿರುತ್ತಪ್ಪ ಅಂತಂದ್ರೆ ಆ 25% ಈ ಒಂದು ಪಟ್ಟಣದಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ರಿಸರ್ವೇಶನ್ ಸಿಗುತ್ತೆ ಅಂತ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾದ್ರೆ ಇಲ್ಲಿ ಮೀಸಲಾತಿ ಏನು ಇರುತ್ತಪ್ಪ ಅಂತಂದ್ರೆ SC ಕ್ಯಾಟಗರಿಗೆ ರಿಸರ್ವೇಶನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ರೋಸ್ಟರ್ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಸೊ SC, ಇದರಲ್ಲಿ ST ಇರುತ್ತೆ, OBC. ನೋಡ್ರಿ, OBC ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಗಳಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು ಜಾತಿಗಳು ಬೇರೆ, ಈ ಒಂದು ಕೇಂದ್ರೀಯ ಅಂದ್ರೆ ಕೇಂದ್ರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು OBCಗಳೇ ಬೇರೆ. ನೀವು ಕಡ್ಡಾಯವಾಗಿ ನೆನಪಲ್ಲಿ ಇಟ್ಕೊಳ್ಳಬೇಕು. ಇರ್ಲಿಕ್ಕೆ ನಿಮ್ಗೆ ಏನಾಗುತ್ತೆ, ನಾಳೆ ಸೆಲೆಕ್ಷನ್ ನಲ್ಲಿ ರಿಜೆಕ್ಟ್ ಆಗತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ OBC, ಸೆಂಟ್ರಲ್ OBC, ಅದು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸೆಂಟ್ರಲ್ OBCಯಲ್ಲಿ ಬರ್ತಿರ್ತಕ್ಕಂತ ಒಂದು ಜಾತಿಗಳು ಮಾತ್ರ ಇಲ್ಲಿ ನಾವೇನು OBC ಅಂತ ಅಪ್ಲೈ ಮಾಡ್ಕೋಬೇಕಾಗುತ್ತೆ. SC ಇದ್ರೆ SC, ಓಕೆ, SC ಇದ್ರೆ SC, OBC ಮಾತ್ರ ಅದು ಸೆಂಟ್ರಲ್ ನಲ್ಲಿ OBC ಬರ್ತಿರ್ಬೇಕು. GM, ಓಕೆ, ಇದು ಕಾಮನ್ ಆಗಿ OBC ಬರೋದಿದ್ರೆ GM ಗೆ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಡಿಸೇಬಲ್ಡ್ ಚಿಲ್ಡ್ರನ್. ಸೊ ಡಿಸೇಬಲ್ಡ್ ಚಿಲ್ಡ್ರನ್ ಅಂದ್ರೆ ಅಂಗವಿಕಲರು. ಸೊ ಅಂಗವಿಕಲ ಮಕ್ಕಳಿಗೆ ಇಲ್ಲಿ ಓಕೆ, ಅವ್ರಿಗೂ ಕೂಡ ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಸೊ ಕೆಲವು ರಿಸರ್ವೇಶನ್ ಇರುತ್ತೆ. ನೆಕ್ಸ್ಟ್ ಗರ್ಲ್ಸ್ ರಿಸರ್ವೇಶನ್. ನೋಡ್ರಿ, ವುಮೆನ್ ಕೋಟಾ ಅಂತ ಹೇಳ್ತೀವ, ಇಲ್ಲಿ ಗರ್ಲ್ಸ್ಗೂ ಕೂಡ ರಿಸರ್ವೇಶನ್ ಇರುತ್ತೆ ಇಲ್ಲಿ ಈ ಒಂದು ನವೋದಯ ವಿದ್ಯಾಲಯದಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಮಾಧ್ಯಮಕ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ. ಸೊ ನೋಡಿ ಸರ್, ನನ್ನ ಮಗು ಕನ್ನಡ ಮಾಧ್ಯಮಕ್ಕೆ ಏನಾದ್ರೂ ಮೀಸಲಾತಿ ಇರುತ್ತಾ? ನೋ. ಸೊ ಇಲ್ಲಿ ಕೊಡ್ತಕ್ಕಂಥದ್ದವ್ರು ಏನಪ್ಪಾ ಅಂತಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಷ್ಟೇ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇರುತ್ತೆ. ಬಟ್ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಮರಾಠಿ ಮಾಧ್ಯಮ, ಹಿಂದಿ ಮಾಧ್ಯಮ, ಇಲ್ಲಿ ಯಾವುದೇ ಮೀಸಲಾತಿಗಳು ಇರೋದಿಲ್ಲ, ನನ್ನಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಸೊ ಕೆಲವು ಪಾಲಕರಿಗೆ ಈ ನಿಯಮಗಳು ಗೊತ್ತೇ ಇರೋದಿಲ್ಲ. ಬಟ್ ನವೋದಯ ಹಾಕ್ಬೇಕು, ಸೈನಿಕ ಹಾಕ್ಬೇಕು, ಕಿತ್ತೂರು ಹಾಕ್ಬೇಕು, ಮೊರಾರ್ಜಿ ಹಾಕ್ಬೇಕು ಅಂತ ಕೆಲವೊಂದಿಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರ. ಬಟ್ ಈ ರೂಲ್ಸ್ ಗಳು ಬ್ರೇಕ್ ಆದ್ರೆ ನಾಳೆ ಮಕ್ಕಳಿಗೆ ಸೀಟ್ ಸಿಗ್ತಕ್ಕಂತ ಚಾನ್ಸಸ್ ಕಡಿಮೆ ಇರುತ್ತೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆ ಮತ್ತು ವಾಸ ಮಾಡುತ್ತಿರುವ ಜಿಲ್ಲೆ ಒಂದೇ ಆಗಿರ್ಬೇಕು. ಸೊ ನೀವೇನಾದ್ರೂ ಧಾರವಾಡ ಜಿಲ್ಲೆದವರಾಗಿದ್ರಪ್ಪ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲೇ ಆ ಮಗುವಿನ ಏನೋ ಆಧಾರ್ ಕಾರ್ಡ್ ಇರ್ಬೇಕು ಮತ್ತು TC ಇದೇ ಜಿಲ್ಲೆಯಾದ್ಯಂತ, ಅದು ಯಾವುದೇ ತಾಲೂಕಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಆ ಮಗುವಿನ TC ಇರ್ಬೇಕು. ಅಂದಾಗ ಮಾತ್ರ ಈ ನವೋದಯ ವಿದ್ಯಾಲಯ ಒಂದು ಪರೀಕ್ಷೆಯನ್ನ ಅಥವಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆ ಮಗುವಿಗೆ ಬರುತ್ತೆ.
ಸೊ ಹಾಗಾದ್ರೆ ಇಲ್ಲಿ ಪರೀಕ್ಷಾ ವಿಷಯಗಳು ಏನಿರುತ್ತೆ? ಪರೀಕ್ಷಾ ವಿಷಯಗಳು ಒಂದ್ ವೇಳೆ ಮಗು ಕನ್ನಡ ಮಾಧ್ಯಮದಾಗಿದ್ರೆ ಅಲ್ಲಿ ಕನ್ನಡ ಬರುತ್ತೆ, ಭಾಷೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟದ್ದು ಒಂದು ಏನಿರುತ್ತೆ ಕನ್ನಡ ಇರುತ್ತೆ. ಈ ಕನ್ನಡ ಏನಾಗಿರುತ್ತೆ ಒಟ್ಟಾರೆಯಾಗಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ಯಾಸೇಜ್ ಗಳನ್ನು ಒಳಗೊಂಡಿರುತ್ತೆ. ಸೊ 4 ಪ್ಯಾಸೇಜ್ ಗಳನ್ನು ಒಳಗೊಂಡಿರುತ್ತೆ. ಸೊ ಹಾಗಾದ್ರೆ ಆ 4 ಪ್ಯಾಸೇಜ್ ಗಳಲ್ಲಿ ಪ್ರತಿ ಪ್ಯಾಸೇಜ್ ನಲ್ಲಿ 5 ಪ್ರಶ್ನೆಗಳಿರುತ್ತೆ. ಸೊ ಹಾಗಾದ್ರೆ 20 ಕ್ವಶನ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್, ಪ್ರತಿ ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಸೊ 20 into 1.25 25 ಆಯ್ತು. ಇದು ಒಂದು ಭಾಷೆ ಆಯ್ತು, ಒಂದು ಸಬ್ಜೆಕ್ಟ್ ಆಯ್ತು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಮ್ಯಾಥಮೆಟಿಕ್ಸ್, ಗಣಿತ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿದ್ದು. ಸೊ ಒಂದ್ ವೇಳೆ ಮಗು ಇಂಗ್ಲಿಷ್ ಮಾಧ್ಯಮದಲ್ಲಿ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಅದು ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಧ್ಯಮ ಏನಾಗಿರುತ್ತೆ ಆಂಗ್ಲ ಮಾಧ್ಯಮದಲ್ಲಿ ಬರುತ್ತೆ. ಕನ್ನಡ ಮಾಧ್ಯಮದಲ್ಲೇ ಅಪ್ಲಿಕೇಶನ್ ಹಾಕಿದ್ರೆ ಅದು ಕನ್ನಡ ಮಾಧ್ಯಮದಲ್ಲಿ ಬರುತ್ತೆ. ನೀವು ಯಾವುದಕ್ಕೆ ಪ್ರಿಯಾರಿಟಿ ಕೊಟ್ಟಿರುತ್ತೋ ಆ ಪ್ರಿಯಾರಿಟಿ ಬೇಸ್ ಮೇಲೆ ನಿಮ್ಗೆ ಏನೋ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್, ಹಾಗಾದ್ರೆ ಈ ಗಣಿತ ಒಂದು ಪ್ರಶ್ನೆ, ಇಲ್ಲಿ ಕೂಡ ಗಣಿತ ಒಂದು ಸಬ್ಜೆಕ್ಟ್ ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡಿರುತ್ತಪ್ಪ ಅಂತಂದ್ರೆ 20 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್, ಪ್ರತಿ ಪ್ರಶ್ನೆಗೂ ಕೂಡ 1.25 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ 25 ಮಾರ್ಕ್ಸ್ ಆಯ್ತು. ಸೊ ನೆಕ್ಸ್ಟ್ ಕೊನೆಯದಾಗಿ ಮೂರನೇ ಒಂದು ಸಬ್ಜೆಕ್ಟ್ ಅನ್ನು ನೋಡೋದಾದ್ರೆ ವಿಷಯ, ಅದು IQ, ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತಿದೀವಿ. ಸೊ ಮಾನಸಿಕ ಸಾಮರ್ಥ್ಯದಲ್ಲಿ ಎಷ್ಟು ಕ್ವಶನ್ಸ್ ಗಳಿರುತ್ತಪ್ಪ ಅಂತಂದ್ರೆ 40 ಪ್ರಶ್ನೆಗಳಿರುತ್ತೆ. ಸೊ 40 ಪ್ರಶ್ನೆಗಳಿಗೆ ಇಲ್ಲಿ 1.25, ಪ್ರತಿ ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಸೊ 40 into 1.25 50 ಆಯ್ತು. ಹಾಗಾದ್ರೆ ಇಲ್ಲಿ 3 ಭಾಷೆಗಳಿಂದ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ ಅಂದ್ರೆ 80 ಕ್ವಶನ್ಸ್ ಗಳಿರುತ್ತೆ. ಸೊ 80 ಕ್ವಶನ್ಸ್, ಹಾಗಾದ್ರೆ 80 into 1.25 ಎಷ್ಟಾಯ್ತು? ಹಾಗಾದ್ರೆ ಇಲ್ಲಿ 20, 40, 80 ಪ್ರಶ್ನೆಗಳಾಯ್ತು. ಹಾಗಾದ್ರೆ 80 into 1.25 ಅಂದ್ರೆ 100, ಅಂದ್ರೆ 80 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 1.25 ಇರುತ್ತೆ. ಸೊ ಡ್ಯೂರೇಷನ್, ಸೊ ಸಮಯ ಇಲ್ಲಿ 2 ತಾಸು. ಸೊ ನೋಡಿ ಇಲ್ಲಿ ಡ್ಯೂರೇಷನ್ ಬಂದ್ಬಿಟ್ಟು 2 ತಾಸು ಇರುತ್ತೆ. ಹಾಗಾದ್ರೆ ಈ 2 ತಾಸಿನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಈ 80 ಕ್ವಶನ್ಸ್ ಗಳನ್ನ ಟಚ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಈ ಪರೀಕ್ಷಾ ವಿಷಯಗಳಲ್ಲಿ 3 ಸಬ್ಜೆಕ್ಟ್ಗಳು ಬರುತ್ತೆ. ಸೊ ಡಿಪೆಂಡ್ ಅಪಾನ್ ನೀವು ಯಾವ ಮಾಧ್ಯಮದಿಂದ ನೀವು ಪರೀಕ್ಷೆ ಬರೀತಿರೋ ಅದು ಆ ವಿದ್ಯಾರ್ಥಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಸೊ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಇಷ್ಟು ಈ ಒಂದು ನವೋದಯ ವಿದ್ಯಾಲಯ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಿಮ್ ಮುಂದೆ ಇವತ್ತು ಕೊಟ್ಟಿದ್ದೀನಿ. ಸೊ ಇದುವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಯಾರು ನೋಡ್ತಾ ಇದ್ರೋ, ಸೊ ಇಲ್ಲಿ ಇನ್ನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಬೆಲ್ ಬಟನ್ ಅನ್ನ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ, ಇನ್ನೂ ನಮ್ಮ ವಿದ್ಯಾಸಂಸ್ಥೆಯಿಂದ ಹೆಚ್ಚೆಚ್ಚು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಸೊ ಈ ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಸೊ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ ನಲ್ಲಿ ಮತ್ತೊಂದು ವಸತಿ ಶಾಲೆಯ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸಿದ್ದೀನಿ. ಸೊ ಅಲ್ಲಿವರೆಗೂ ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.